ಮಧುಗಿರಿ ಪ್ರವಾಸಿ ಮಂದಿರದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಬೆಲ್ಲದಮದು ಸಮ್ಮುಖದಲ್ಲಿ ಒಳ ಮೀಸಲಾತಿ ಹೋರಾಟದ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯನ್ನು ಕ್ರಾಂತಿಗೀತೆಯೊಂದಿಗೆ ಪ್ರಸಿದ್ಧ ಕ್ರಾಂತಿಗೀತೆ ಕಲಾವಿದ ಗೊಲ್ಲಹಳ್ಳಿ ಬಾಲಕೃಷ್ಣ ಪ್ರಾರಂಭಿಸಿದರು. ನಮಸ್ಕಾರ, ನಾನು ಗೊಲ್ಲಹಳ್ಳಿ ಬಾಲಕೃಷ್ಣ ಅಂತ ಹೇಳಿ ಕಳೆದ 1996ರಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನ ಇನ್ನು ರಾಜ್ಯಾದ್ಯಂತ ನಡೆದಾಡುವ ನಕ್ಷತ್ರಗಳು ನಡೀತು. ಅದರಲ್ಲಿ ಚಿಂದಿ ಹಾಡನ್ನು ಬರೆದು ಇಡೀ ರಾಜ್ಯದಲ್ಲಿ ಪಸರಿಸಿ ಹಾಡಿದಂಥ ಹಾಡು. ಚಿಂದಿ ಹಾಯುವ ಮಕ್ಕಳು ಚಿಂದಿಯಾಗಿಹರೋ, ಚಿಂದಿಯಾಗಿಹರೋ, ದೊಡ್ಡ ಚೀಲದಲ್ಲಿ ಕನಸುಗಳೊತ್ತು ಬೇಕು ಬಿದ್ದವರು, ದೊಡ್ಡ ಚೀಲದಲ್ಲಿ ಕನಸುಗಳೊತ್ತು ಬಿದ್ದವರು. ಅವ್ವ ಅಮ್ಮನ ಪ್ರೀತಿಯ ಇಲ್ಲ, ಮಮತೆ ಎಂಬುದು ಗೊತ್ತೇ ಇಲ್ಲ. ಬದುಕೆ ಚಿಂದಿ ಚಿಂದಿ, ಕನಸೇ ಚಿಂದಿ ಚಿಂದಿ, ಇವು ಎಲ್ಲ ಚಿಂದಿ ಚಿಂದಿ. ಚಿಂದಿ ಹಾಯುವ ಮಕ್ಕಳು ಇವರು ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ. ಉಡುವ ಬಟ್ಟೆಯು ಚಿಂದಿ, ತಿನ್ನುವ ಅನ್ನ ಚಿಂದಿ. ಉಡುವ ಬಟ್ಟೆಯು ಚಿಂದಿ, ತಿನ್ನುವ ಅನ್ನ ಚಿಂದಿ. ಆಟವು ಚಿಂದಿ ಚಿಂದಿ, ಆಟವು ಚಿಂದಿ ಚಿಂದಿ, ಇವು ಎಲ್ಲ ಚಿಂದಿ ಚಿಂದಿ. ಚಿಂದಿ ಹಾಯುವ ಮಕ್ಕಳು ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ. ಈ ರಾಜಕಾರಣ ಚಿಂದಿ, ಶಿಕ್ಷಣ ವ್ಯವಸ್ಥೆ ಚಿಂದಿ, ಈ ಸರ್ಕಾರ ಕಾನೂನು ಸಂಘಟನೆ ಕೂಡ ಚಿಂದಿ, ಇವು ಎಲ್ಲ ಚಿಂದಿ ಚಿಂದಿ. ಚಿಂದಿ ಹಾಯುವ ಮಕ್ಕಳು ಇವರು ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ. ಮಾನವೀಯತೆ ಚಿಂದಿ, ಮಾನವೀಯತೆ ಚಿಂದಿ, ಆತ್ಮಗೌರವಗಳು ಚಿಂದಿ, ಆ ಬುದ್ಧ ಬಸವ ಅಂಬೇಡ್ಕರರ ಸಂದೇಶಗಳೇ ಚಿಂದಿ, ಇವು ಎಲ್ಲ ಚಿಂದಿ ಚಿಂದಿ. ಚಿಂದಿ ಹಾಯುವ ಮಕ್ಕಳು ಇವರು ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ, ಚಿಂದಿ ಚಿಂದಿಯಾಗಿಹರೋ. ಜೈ ಭೀಮ್, ಜೈ ಭೀಮ್. ಎಐಬಿಎಸ್ಪಿ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಬೆಲ್ಲದಮದು ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರ ಮಾದಿಗರಿಗೆ ಸಿಗಬೇಕಾದ ಒಳ ಮೀಸಲಾತಿ ಜಾರಿಯನ್ನು ವಿಳಂಬ ಮಾಡುವುದರ ಮುಖಾಂತರ ದಲಿತರನ್ನು ಚಿಂದಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ದಲಿತರೆಲ್ಲ ಒಟ್ಟುಗೂಡಿ ಸರ್ಕಾರವನ್ನು ಸರ್ವನಾಶ ಮಾಡುವುದಾಗಿ ಎಚ್ಚರಿಸಿದರು. ನಾನು ಭರತ್ ಕುಮಾರ್, ಜಿಲ್ಲಾಧ್ಯಕ್ಷ ಎಐಬಿಎಸ್ಪಿ ತುಮಕೂರು ಜಿಲ್ಲೆ. ಗೆಳೆಯರೇ, ಇವತ್ತೇನು ನಾವು ಮಾಧ್ಯಮದ ಮುಂದೆ ಕೂತಿದ್ದೀವಿ, ಕಾರಣ ಇಷ್ಟೇ. ಈ ಥರ ನಮ್ಮ ರಾಜ್ಯ ಹೋರಾಟಗಾರರು ಮೈದಾನದ ಪ್ರಸ್ತಾವವಾಗಿ ಮಾತಾಡಿದ್ದಾರೆ. ನಂತರ ನಮ್ಮ ಗೆಳೆಯರು, ಸಹೋದರರು, ಈ ರಾಜ್ಯದ ಹೋರಾಟಗಳಿಗೆ ಶಕ್ತಿ ಮತ್ತು ಚೈತನ್ಯ ಕೊಡ್ತಕ್ಕಂಥ ನಮ್ಮ ಕಲಾವಿದರು ಗೊಲ್ಲಹಳ್ಳಿ ಬಾಲಣ್ಣವರು ಕೂಡ ಒಂದು ಹಾಡು ಮುಖಾಂತರ ಹೇಳಿದರು. ಇವತ್ತೇನು ಈ ರಾಜ್ಯವನ್ನು ಇರ್ತಕ್ಕಂಥ ರಾಜಕಾರಣಿಗಳು ಸಂವಿಧಾನವನ್ನು ಗಾಳಿ ತೋರಿಸುವ ಕೆಲಸ ಮಾಡಿದ್ದಾರೆ. ರಾಜ್ಯ ಆಡಳಿತ ಇವತ್ತು ಚಿಂದಿ ಚಿಂದಿ ಆಗಿದೆ ಅನ್ನೋ ಒಂದು ಸೂಕ್ಷ್ಮವಾಗಿ ನಿಮ್ಮ ಆಡಳಿತ ವ್ಯವಸ್ಥೆ ಚಿಂದಿ ಚಿಂದಿ ಆಗಿದೆ ಅಂತ ಅವರು ಒಂದು ಚಿಂದಿ ಆಡುವ ಮಕ್ಕಳು ಅಂತ ಒಂದು ಹಾಡು ಮುಖಾಂತರ ಹೇಳಿದ್ದಾರೆ. ನಾನು ಈ ಮಾಧ್ಯಮ ಮುಖಾಂತರ ಈ ಘನವಂತ ಸರ್ಕಾರಕ್ಕೆ ಇಷ್ಟು ಮಾಹಿತಿಯನ್ನು ಕೊಡೋಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನ ಮನವಿ ಅಂತನಾದ್ರು ಭಾವಿಸ್ಕೋಬೇಕು, ಒತ್ತಾಯ ಅಂತನೂ ಅನ್ಕೋಬಹುದು, ನಮ್ಮ ಕಳಕಳೆಯ ಆಗ್ರಹ ಅಂತನೂ ಕೂಡ ನೀವು ತಿಳ್ಕೋಬಹುದು. ಇವತ್ತು ಏನು 35 ವರ್ಷಗಳ ಕಾಲ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂಥ ಈ ಮಾದಿಗ ಜನಾಂಗ, ಅತ್ಯಂತ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಈ ಜನಾಂಗ ಒಳ ಮೀಸಲಾತಿ ಜಾರಿ ಮಾಡಿ ಅಂತಕ್ಕಂಥ ಒಂದು ಸದುದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಬಂದಿದ್ದೀವಿ. ಸಾವಿರಾರು ಜನ ಇದರಲ್ಲಿ ಅವರ ಜೀವಮಾನಗಳನ್ನು ತ್ಯಾಗ ಮಾಡಿದ್ದಾರೆ.
ಸಾವಿರಾರು ಜನ ಇದರಲ್ಲಿ ಲಾಠಿ ಏಟುಗಳು ತಿಂದಿದ್ದಾರೆ, ಸಾವಿರಾರು ಜನ ಇದರಿಂದ ಅವರ ಆರೋಗ್ಯಗಳನ್ನ ಕಳ್ಕೊಂಡಿದ್ದಾರೆ, ಸಾವಿರಾರು ಜನ ಸಾವಿರಾರು ವಿಧವಾದ ಹೋರಾಟಗಳನ್ನ ಮಾಡಿದ್ದಾರೆ, ರಸ್ತೆ ರೋಕ ಚಳವಳಿ ಮಾಡಿದ್ದಾರೆ, ಧರಣಿ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ, ಸರ್ಕಾರಿ ಕಚೇರಿಗಳಿಗೆ ಮುತ್ತಿ ಹಾಕಂತ ಕೆಲಸ ಮಾಡಿದ್ದಾರೆ, ಪಿಕೆಟಿಂಗ್ ಹೋರಾಟಗಳನ್ನ ಮಾಡಿದ್ದಾರೆ, ಅಡಗತ್ಲೆ ಮಾಡಿದ್ದಾರೆ. ಯಾವ ಹೋರಾಟ ಮಾಡಲು ಈ ಸರ್ಕಾರದ ಗಮನಕ್ಕೆ ಬರ್ತದೋ ಎಲ್ಲ ಹೋರಾಟಗಳನ್ನು ಕೂಡ ಮಾಡ್ತಾ ಇವತ್ತು ಎಲ್ಲ ಈ ರಾಜ್ಯದ ಮೂಲೆ ಮೂಲೆಗಳು ಕೂಡ ನಮ್ಮ ಅಣ್ಣ ತಮ್ಮಂದಿರು ನಾನಾ ರೀತಿಯ ಸಂಘಟನೆ ಮುಖಾಂತರ ಹೋರಾಟಗಾರರು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಹೋರಾಟವನ್ನ ಮನಗಂಡಂತ ಸರ್ಕಾರ ಈ ಒಂದು ವಿಚಾರವನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಈ ಚೆಂಡನ್ನು ಎಸೆದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಈ ಒಳಮೀಸಲಾತಿಯನ್ನ ಆಯಾ ರಾಜ್ಯದ ಮುಖ್ಯಮಂತ್ರಿಗಳೇ ಕೊಡ್ಬೋದು ಅಂತಕ್ಕಂಥ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಇನ್ನೇನು ಹಾಗೆ ಬಿಟ್ಟು ಒಳಮೀಸಲಾತಿ ಜಾರಿ ಆಯ್ತು, ಈ ಜನಾಂಗ ಒಂದು ಮಟ್ಟಕ್ಕೆ ನಾವೆಲ್ಲ ಬರ್ತೀವಿ, ನಮ್ಮ ಮಕ್ಕಳಿಗೆಲ್ಲ ವಿದ್ಯೆ ಸಿಗುತ್ತೆ, ಒಳ್ಳೆ ವಿದ್ಯೆ, ನಮ್ಮ ತಂದೆ ತಾಯಿಗಳಿಗೆಲ್ಲ ಭೂಮಿ ಸಿಗ್ತದೆ, ನಾವು ನೆಮ್ಮದಿಯಾಗಿ ವಾಸ ಮಾಡೋಕ್ಕೆ ಮನೆ ಸಿಗ್ತದೆ, ನಾವು ಸತ್ತರೆ ಮುಚ್ಚಾಕೆ ನಮಗೆ ರುದ್ರಭೂಮಿಗಳು ಸಿಗ್ತವೆ ಅಂತ ನಾವೇನು ಖುಷಿಯಾಗಿದ್ದೀವಿ. ಇದನ್ನ ಈ ಸರ್ಕಾರದವರು ಇವತ್ತು ಇದು ಬರೇ ಕನಸು ಅಂತ ತೋರಿಸ್ತಾ ಇದ್ದೀರಾ ನೀವು ಸಿದ್ದರಾಮಯ್ಯನವರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಡಿಮ್ಯಾಂಡ್ ಇಷ್ಟೇ ನೋಡಿ, ಒಳ ಮೀಸಲಾತಿಯನ್ನ ಸದಾಶಿವ ಆಯೋಗ ಏನು ವರದಿಯನ್ನು ಕೊಟ್ಟಿದೆ, ಆ ವರದಿ ಯಥಾವತ್ತು ನೀವು ಜಾರಿ ಮಾಡಬೇಕು. ಯಥಾವತ್ತು ನೀವು ಜಾರಿ ಮಾಡಿಲ್ಲ ಅಂದ್ರೆ ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು ಕೆಲವೇ ತಿಂಗಳಾಗ್ಬೋದು, ಕೆಲವೇ ದಿನಗಳಾಗ್ಬೋದು, ನಿಮ್ಮ ಸರ್ಕಾರ ಚಿಂದಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈ ಜನಾಂಗ ನಿಮ್ಗೆ ಓಟ್ ಹಾಕಿಲ್ವಾ? ಈ ಜನಾಂಗ ನಿಮ್ಮನ್ನ ಅಧಿಕಾರ ಕೂರಿಸಿಲ್ವಾ? ಈ ಜನಾಂಗ ನಿಮ್ಮನ್ನ ಸಿಎಂ ಮಾಡಿಲ್ವಾ? ಎಲ್ಲ ಕ್ಷೇತ್ರಗಳಲ್ಲಿ ಈ ಜನಾಂಗ ಇದೆ, ಈ ಜನಾಂಗದ ಸೇವೆ ಇದೆ, ಈ ಜನಾಂಗದ ತ್ಯಾಗ ಇದೆ. ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೆ ಈ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಅಣ್ಣ ತಂದೆ ಎಲ್ಲರೂ ಕೂಡ ಮತ ಹಾಕೊಂಡು ಬಂದಿದ್ದಾರೆ. ನಾವು ಕೂಡ ಹಾಕೊಂಡು ಬಂದಿದ್ದೀವಿ ನಿಮ್ಗೆ. ಆದ್ರೆ ನೀವು ನಮಗೆ ಕೊಟ್ಟಂಥದ್ದು ಏನು, ನೀವು ನಮ್ಗೆ ಕೊಟ್ಟಿದ್ದೇನು? ಬರೀ ಸುಳ್ಳು ಆಶ್ವಾಸನೆ, ಮೋಸ, ದಗ, ಇದನ್ನೇ ನೀವು ಮಾಡ್ಕೊಂಡು ಬಂದಿದ್ದೀರಾ. ದಯಮಾಡಿ ಇದು ನಿಮಗೆ ಕೊನೆಯ ಅವಕಾಶ. ದಯಮಾಡಿ ನೀವು ಈ ಕೂಡಲೇ, ಈಗ ನಾಳೆ ಏನು ಅಧಿವೇಶನ ಇದೆ 12ನೇ ತಾರೀಕು, ಅವತ್ತು ನೀವು ಇದನ್ನ ಒಳ ಮೀಸಲಾತಿಯನ್ನು ಯಥಾವತ್ತು ಜಾರಿ ಮಾಡಿಲ್ಲ ಅಂತಂದ್ರೆ ನೀವೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ಎಲ್ಲ ಶಾಸಕರು ಕೂಡ ಬುದ್ಧಿ ಕಲಿಸ್ತೀವಿ ನಿಮಗೆ. ಮುಂದಿನ ದಿನಗಳಲ್ಲಿ ನೀವೆಲ್ಲ ಸರ್ವನಾಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈ ದಲಿತರು ಸಿಟ್ಟು ರೆಟ್ಟೆ ಬರೋದು ಬಹಳ ಕಷ್ಟ. ರೆಟ್ಟೆ ಬಂದ್ರೆ ನೀವೆಲ್ಲ ಚೂರಾಗೋದಂತೂ, ನೀವು ಪಕ್ಷ ಚೂರಾಗೋದಂತೂ 100ಕ್ಕೆ 200ರಷ್ಟು ಸತ್ಯ ಅಂತ ಹೇಳ್ತಾ ನೀವು ಬೇಗ ಎಚ್ಚೆತ್ಕೋಬೇಕು, ಬೇಗ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು. 12ನೇ ತಾರೀಕು ಏನು ನಿಮ್ದು ತೀರ್ಮಾನ ಮಾಡಕ್ಕೆ ಒಂದು ಡೇಟ್ ಕೊಟ್ಟಿದ್ದೀರಾ, ಆ ಡೇಟಲ್ಲಿ ಇದನ್ನ ಇತ್ಯರ್ಥ ಮಾಡಬೇಕು, ತೀರ್ಮಾನ ಮಾಡಬೇಕು ಅಂತ ಕೂಡ ಮತ್ತೊಮ್ಮೆ ನಾವು ಒತ್ತಾಯ ಮಾಡ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಸಭೆಗೆ, ಈ ಹೋರಾಟಗಾರರಿಗೆ ಒಂದ್ಸತಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಮಾದಿಗ. ಟಿಎಚ್ ಮೈಲಾರಪ್ಪ ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರ ಮಾದಿಗರಿಗೆ ಸಿಗಬೇಕಾದ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡುತ್ತಿದ್ದಾರೆ. ಇದೇ ರೀತಿ ಮುಂದುವರಿದರೆ ಉಗ್ರ ಹೋರಾಟ ಮಾಡುವುದಾಗಿ ಸರ್ಕಾರದ ವಿರುದ್ಧ ಗುಡುಗಿದ್ರು. ಬಂಧುಗಳೇ ನಮಸ್ಕಾರ. ಈಗ 7ನೇ ತಾರೀಕು ನಾವು ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲ ಬಂಧುಗಳು ಸೇರಿದ್ದೀವಿ. ಒಳ ಮೀಸಲಾತಿ 35 ವರ್ಷಗಳಿಂದ ಇಷ್ಟೇ ತ್ಯಾಗ ಬಲಿದಾನ ಆದರೂ ಸಹ ಸರ್ಕಾರ, ಯಾವುದೇ ಸರ್ಕಾರಕ್ಕೆ ತುಳಿತಕ್ಕೊಳಗಾಗಿರುವಂಥ ಸಮುದಾಯವನ್ನು ಮೇಲಕ್ಕೆತ್ತಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ದರು, ಮೊದಲನೇ ಕ್ಯಾಬಿನೆಟಲ್ಲೇ ನಾವು ಒಳ ಮೀಸಲಾತಿ ಮಾಡ್ತೀವಿ ಅಂತ. ಆದರೂ ಇದುವರೆಗೂ ಏನೋ ಒಂದು ಮಿನಿವೇಷ ಎಣಿಸ್ಕೊಂಡು ನಮಗೆ ಬೀದಿಗೆ ತಳ್ತಾ ಇದ್ದಾರೆ. ಹಂಗಾಗಿ ಎಲ್ಲ ಕಡೆ, ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಹೋರಾಟಗಳು ಸುಮಾರು ಒಂದು ವಾರದಿಂದನೂ ಹೋರಾಟ ನಡೀತಾ ಇದ್ದಾವೆ. ನಮ್ಮ ಮಧುಗಿರಿಯಲ್ಲೂ 55,000 ಜನಸಂಖ್ಯೆ ನಾವು ಮಾದಿಗ ಸಮುದಾಯ ಇದ್ದೀವಿ. ನಾವು ಇಲ್ಲಿ ಎಚ್ಚೆತ್ಕೊಂಡು ನಾವೇನಾದರೂ ಒಗ್ಗಟ್ಟಾಗಿ ನಾವೇನಾದ್ರು ಮಾಡಿಲ್ಲ ಅಂತಂದರೆ ನಾವು ಬದುಕಿದ್ದು ಸತ್ತಂಗೆ. ದಯವಿಟ್ಟು ಎಲ್ಲ ಬಂಧುಗಳು ಕೈ ಜೋಡಿಸಿ ನಮ್ಮ ಹೋರಾಟಕ್ಕೆ ಯಶಸ್ವಿ ಮಾಡಿಕೊಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು.
ನಾಗಭೂಷಣ್ ಎಚ್ ಗರಣಿ ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರ ಮಾದಿಗರಿಗೆ ಸಿಗಬೇಕಾದ ಒಳ ಮೀಸಲಾತಿ ಜಾರಿಯಲ್ಲಿ ಸರ್ವಾಧಿಕಾರಿ ಧೋರಣೆ ತೋರುತ್ತಿರುವುದು ಖಂಡನೀಯ. ಇದರ ಪ್ರತಿಫಲವನ್ನು ಮುಂದೊಂದು ದಿನ ಸರ್ಕಾರ ಅನುಭವಿಸಬೇಕಾಗುತ್ತದೆ ಎಂದು ಜೈ ಭೀಮ್ ಘೋಷಣೆ ಕೂಗುವುದರ ಮುಖಾಂತರ ಎಚ್ಚರಿಕೆ ನೀಡಿದರು. ಜೈ ಭೀಮ್ ಬಂಧುಗಳೇ, ನಾವಿವತ್ತೆಲ್ಲ ಸೇರಿರೋದು ರಾಜ್ಯದಲ್ಲಿ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಮಾತಾಡೋದಕ್ಕೆ. ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟು ಬಳಲಿ ಬೆಂಡಾಗಿರುವಂತಹ ಒಂದು ವ್ಯಕ್ತಿಗೆ ಮರುಭೂಮಿಯಲ್ಲಿ ನೀರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಪಟ್ಟು ನಾವು 35 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡಿದ ನಮ್ಮ ಹಿರಿಯರು, ಪೂರ್ವಿಕರು, ನಮ್ಮ ಎಲ್ಲ ನಾಯಕರೆಲ್ಲ ಹೋರಾಟ ಮಾಡ್ಕೊಂಡು ಬಂದು ನಮ್ಗೆ ಒಳ ಮೀಸಲಾತಿ ಆಗ್ತೈತೆ, ನಮ್ಮ ಮಕ್ಕಳು ಭವಿಷ್ಯ ಚೆನ್ನಾಗಿರುತ್ತೆ, ನಾವು 4 ಡಿಗ್ರಿ ಮಾಡಿಕೊಂಡು ನಮ್ಮ ಕೆಲಸ ಇದ್ದಂಗೆ ನಮ್ಮ ಮಕ್ಕಳು ಭವಿಷ್ಯ ಈ ಥರ ಆಗಬಾರ್ದು, ಒಳ ಮೀಸಲಾತಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಲಿ ಅಂತೇಳಿ ನಾಗಮೋಹನ್ ದಾಸ್ ವರದಿ ಕೊಟ್ಟರು. ಯಾವುದೋ ಕುಂಟನಪ್ಪ ಹೇಳ್ಕೊಂಡು ಮುಂದೂಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ನಮ್ಮ ವಲಯ ಬಂಧುಗಳು ಇಷ್ಟು ದಿನ ತಿಂದು ಹೋಗಿ ಹೆಚ್ಚು ಅಧಿಕಾರಿಗಳು ಅಲ್ಲಿ ಅಧಿಕಾರಿಗಳಾಗಲಿ ಪ್ರತಿಯೊಂದು ಸೌಲಭ್ಯವನ್ನು ಅವ್ರು ತಗೊಳ್ತಿದ್ದಾರೆ. ಈಗ ಜನಾಂಗ ದೃಷ್ಟಿಯಿಂದ ನಾವು ಒಳ ಮೀಸಲಾತಿ ಕೇಳ್ತಾ ಇದ್ರೆ ಆಗೋದಿಲ್ಲ ಅಂತೇಳಿ ಅವು ಕೊಲಂಬೋಗಳು ಏನಿದ್ದಾರೆ ಅವ್ರ ವಿರುದ್ಧವಾಗಿ ಎತ್ಕಟ್ಕೊಂಡು ನಿರಂತರವಾಗಿ ಶೋಷಣೆಗೊಳಪಟ್ಟಂತ ನಮ್ಮ ಜನಾಂಗವನ್ನ ತುಳಿಯುವಂತ ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಂತ ಒಂದು ಜನಾಂಗಕ್ಕೆ ನಿರಂತರವಾಗಿ ದೌರ್ಜನ್ಯ ಆಗ್ತಾನೆ ಇದೆ. ಯಾವುದೇ ರೀತಿಯಲ್ಲಿ ಸೌಲಭ್ಯ ಸಿಗ್ತಾ ಇಲ್ಲ. ಒಂದು ಕೊನೆ ವಯಸ್ಸಿನಂತ ಒಂದು ಅವಕಾಶ ನಮಗೆ ಒಳ ಮೀಸಲಾತಿ ಅದು ಖಾಲಿ ಚೊಂಬಿಟ್ಬಿಟ್ಟಿದ್ದಾರೆ. ಈಗ 56,000 ಹುದ್ದೆಗಳೇನು ತುಂಬಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಒಳ ಮೀಸಲಾತಿ ಹೊರತುಪಡಿಸಿ ಅಂತ ಹೇಳ್ತಿದ್ದಾರೆ. ಖಾಲಿ ಚೊಂಬನಿಟ್ಟು ಅದರಲ್ಲಿ ನೀರೆಲ್ಲ ಚೆಲ್ಬಿಟ್ಟು ಖಾಲಿ ಚೊಂಬನಾಗೆ ಮರುಭೂಮಿಗೆ ಬಳಲಿ ಬೆಂಡಾಗಿರುವಂತವನ್ನ ನೀರು ಕುಡಿದ ಅಂತ ಹೇಳ್ದಂಗೆ ಐತೆ ಈಗ ಒಳ ಮೀಸಲಾತಿ ವಿಚಾರ. ಒಳ ಮೀಸಲಾತಿ 56,000 ಹುದ್ದೆಗಳಿಗೂ ಅನ್ವಯ ಆಗಬೇಕು. ಅವಾಗ ಎಲ್ಲ ಶೋಷಿತ ವರ್ಗಗಳಿಗೂ ನಮ್ಮ ಮಾದಿಗ ಸಮುದಾಯ, ಅದರಲ್ಲಿ ಮುಖ್ಯವಾಗಿ ಇಡೀ ಕಟ್ಟ ಕಡೆಯ ಜನಾಂಗ ಅಂದ್ರೆ ನಮ್ಮ ಮಾದಿಗ ಜನಾಂಗ, ಅದಕ್ಕೆ ನ್ಯಾಯ ಸಿಗ್ಬೇಕು ಅಂದ್ರೆ 56,000 ಹುದ್ದೆಗಳನ್ನು ಒಳ ಮೀಸಲಾತಿ ಅಡಿಯಲ್ಲಿನೇ ತುಂಬಬೇಕು. ಒಂದು ವೇಳೆ ಈ ಬರೋ 12ನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಿರ್ದಿಷ್ಟವಾದ ತೀರ್ಮಾನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ತಗೊಂಡ ಇದ್ರೆ ಎಲ್ಲಾ ತಾಲೂಕು, ರಾಜ್ಯಾದ್ಯಂತ ಎಲ್ಲಾ ತಾಲೂಕುಗಳಲ್ಲಿ ಎಲ್ಲಾ ಪಕ್ಷದಲ್ಲಿರುವಂತಹ ನಾಯಕರು ಒಮ್ಮತದಿಂದ ಒಗ್ಗಟ್ಟಾಗಿ ಯಾವುದೇ ರೀತಿ ಪಕ್ಷ ಭೇದ ಬಂತು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ, ನಮ್ಮ ಏಳಿಗೆಗಾಗಿ ಇಲ್ಲ ಅಂದ್ರೆ ಯಾವುದೇ ರೀತಿ ನಮ್ಮ ಮರಣ ಶಾಸನ ಆಗೋದ್ರಲ್ಲಿ ಅನುಮಾನ ಇಲ್ಲ. ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷ ಬಿಡ್ರಯ್ಯ, ನಮ್ಮ ಜನಾಂಗ ಅಂತೇಳಿ ಬಿಡ್ರಯ್ಯ, ಪಕ್ಷ ನೀವು ಯಾವ್ದಾರ ಪಕ್ಷ ಮಾಡ್ಕೊಳ್ರಿ. ಈ ಸಮಾಜದ ಹಿತದೃಷ್ಟಿಯಿಂದ ದಯವಿಟ್ಟು ನಾವು ಎಲ್ಲ ಒಂದು ನಮ್ಮ ಹಿರಿಯರ ಸಮ್ಮುಖದಲ್ಲಿ ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಒಳ ಮೀಸಲಾತಿಗೋಸ್ಕರ ಮಾಡ್ತಿರೋದ್ರಿಂದ ದಯವಿಟ್ಟು ನಮ್ಮ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಲ್ಲ ದಲಿತ ಪರ ಸಂಘಟನೆಗಳು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಸರ್ಕಾರದ ಕಣ್ಣು ತರಿಸಬೇಕು. ನಮ್ಮ ಶಾಸಕರಾಗಲಿ, ನಮ್ಮ ಮುಖ್ಯಮಂತ್ರಿಗಳಾಗಲಿ, ನಮ್ಮ ಜನಾಂಗದ ಅಲ್ಲಿ ಸಚಿವರಾಗಿರುವಂತರಾಗಲಿ ಈ ವಿಚಾರನ ಗಂಭೀರವಾಗಿ ಪರಿಗಣಿಸಿ ಜನಸಂಖ್ಯೆ ಆಧಾರದ ಮೇಲೆ ಏನೋ ನಾವು ಮೀಸಲಾತಿ ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೋ ಅದನ್ನ ಯಥಾವತ್ತಾಗಿ ಜಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಇಲ್ಲಾಂದ್ರೆ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದೀವೋ, ನಮ್ಮ ಮಕ್ಕಳು, ನಮ್ಮ ಭವಿಷ್ಯನೂ ಹಾಳಾಗೋಗೈತೆ. ನಮ್ಮ ಮಕ್ಕಳ ಭವಿಷ್ಯ ನಾವು ಹಾಳಾಗೋಗಕ್ಕಂತೂ ಬಿಡಲ್ಲ. ಈಗ ತಿಂದು ತೇಗಿ ಸೌಲಭ್ಯ ತಕೊಂಡ್ರವರೆಗೂ ಮುಳ್ಳು ಮೇಲೆ ಕಾಲಿಟ್ಟಂಗೆ ಆಗ್ತಾ ಇದೆ. ಈಗ ಹೊಟ್ಟೆ ಹಾಸ್ಕೊಂಡಿರೋ ಜನಾಂಗಕ್ಕೂ ಒಂದು ಸ್ವಲ್ಪ ಸಾಮಾಜಿಕ ನ್ಯಾಯಕ್ಕೋಸ್ಕರ ಈ ತರ ಮಾಡಿದ್ರೆ ಅವರು ಎಲ್ಲರೂ ಎತ್ಕಟ್ಕೊಂಡು ನಮ್ಮ ಸಮಾಜದ ವಿರುದ್ಧವಾಗಿ, ನಮ್ಮ ಸಚಿವರ ವಿರುದ್ಧವಾಗಿ, ನಮ್ಮ ಜನಾಂಗದ ನಾಯಕರ ವಿರುದ್ಧವಾಗಿ, ನಮ್ಮ ಆರ್ಸಂದ್ರ ಮುನಿಯಪ್ಪ ಅವರು, ಭಾಸ್ಕರ್ ಪ್ರಸಾದ್ ಸಾಹೇಬರು, ಪ್ರಭುರಾಜ್ ಕೊಡ್ಲಿ ಸಾಹೇಬರು ಇವರೆಲ್ಲರ ಹೋರಾಟ ಮಾಡ್ತಿದ್ರೆ ಅವರು ಹೋರಾಟನ ಹತ್ತಿಕ್ಕುವಂಥದ್ದು RSS ನವರು, ಬಿಜೆಪಿ ಅನ್ನೋ ಒಂದು ಇದರಿಂದ ಅವ್ರನ್ನ ದಿಕ್ತೋಪ್ಸೋ ರೀತಿ ಮಾಡ್ತಾ ಇರ್ತಿದ್ರೆ ದಯವಿಟ್ಟು ಒಂದಂತೂ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಜನಾಂಗದ ನಾಯಕರ ವಿರುದ್ಧವಾಗಲಿ, ಒಳ ಮೀಸಲಾತಿ ವಿರುದ್ಧವಾಗಲಿ ಯಾರೇ ಆಗಲಿ ನಾವು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತೀವಿ. ನಮ್ಮ ನಾಯಕರ ಪರವಾಗಿ ನಾವು ಇರ್ತೀವಿ. ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಸಿದ್ಧ ಇದ್ದೀವಿ. ನಮ್ಮ ಎಲ್ಲ ಬಂಧುಗಳು ದಯವಿಟ್ಟು ನಮ್ಮ ಜನಾಂಗದ ಸ್ವಾಭಿಮಾನಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಬಾಬಾ ಸಾಹೇಬ್ರ ಮೇಲೆ ನಿಷ್ಠೆ ಇರುವಂತಹ, ಬಾಬಾ ಸಾಹೇಬ್ರ ಮೇಲೆ ಗೌರವ ಇರುವಂತಹ ಎಲ್ಲರೂ ಪಕ್ಷ ಭೇದ ಮತ್ತು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಟ್ಟು ನೀವೇ ಮುಂಚೂಣಿಯಲ್ಲಿರಿ, ನಾವೆಲ್ಲ ಇರ್ತೀವಿ ಜೊತೆಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಮಾಡ್ತಾ ಇರೋದು. ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರ ಸಮ್ಮುಖದಲ್ಲಿ ಒಂದು ದಿನಾಂಕ ನಿಗದಿ ಮಾಡ್ತೀವಿ. ಆ ನಿಗದಿತ ಸಮಯಕ್ಕೆ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವ್ರ ಸರ್ಕಾರ ಕಣ್ಣು ತರಿಸಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೊಳ್ಳೋಣ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಜೈ ಭೀಮ್. ಸಭೆಯಲ್ಲಿ ನೀರ್ಕಲ್ ನರಸಿಂಹಯ್ಯ ಕ್ರಾಂತಿ ಗೀತೆ ಹಾಡುವುದರ ಮುಖಾಂತರ
ಹೊಸನಾಡು ಕಟ್ಟುವುದಾಗಿ ತಿಳಿಸಿದರು. ಒಂದು ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಮಾದಿಗ ಬಂಧುಗಳಿಗೆ ಮೊದಲನೇದಾಗಿ ಜೈ ಭೀಮ್ ಸ್ವಾಗತವನ್ನು ಕೋರ್ತಾ, ಈ ಒಂದು ಸಭೆಯಲ್ಲಿ ನನಗೆ ಒಂದು ಕ್ರಾಂತಿ ಗೀತೆಯನ್ನು ಆಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಕ್ರಾಂತಿ ಗೀತೆಯ ಮುಖಾಂತರ ಸಭೆಯನ್ನು ಮುಂದುವರಿಸ್ತಾ ಇದ್ದೀನಿ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಅವಳದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ, ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ. ಮೂರು ಮನಸ್ಸಿನ ಕೋಟಿ ಕನಸಿನ ಆಡ ಬರೆಯುತ್ತೇವ, ನೆಲದ ಆಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ, ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಜಾತಿ ಇಲ್ಲದ ಭೀತಿ ಇಲ್ಲದ ನಾಡ ಕಟ್ಟುತ್ತೇವ. ಕುಲವೆನ್ನದ ಮನುಜ ಕುಲದ ಹೊಸ ಹಾಡ ಬರೆಯುತ್ತೇವ, ನೆಲದ ಹಾಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಅವಳದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಮನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಕ್ರಾಂತಿ ಗಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವ, ಕ್ರಾಂತಿಗಂಧದ ಕುಂಡವನ್ನು ನಾವು ಮುಳ್ಳ ತುಳಿಯುತ್ತೇವ, ಕ್ರಾಂತಿ ಗಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವ. ಕ್ರಾಂತಿಗಂಧದ ಕುಂಡವನ್ನು ನಾವು ಮುಳ್ಳ ತುಳಿಯುತ್ತೇವ. ನಮ್ಮ ಪಾಲಿನ ರಕ್ತಗಾಲಿನ ಆಡ ಬರೆಯುತ್ತೇವ, ನೆಲದ ಆಡ ಬರೆಯುತ್ತೇವ. ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ, ನಾವು ಕನಸ ಕಟ್ಟುತ್ತೇವ. ಆ ಓ ಆ ಓ ಜೈ ಭೀಮ್. ಸಭೆಯಲ್ಲಿ ಎಐಬಿಎಸ್ಪಿ ಮಹಿಳಾ ಕಾರ್ಯದರ್ಶಿ ಸತ್ಯಮ್ಮ ಧನಂಜಯ ಪೋಲೇನಹಳ್ಳಿ, ಎಐಬಿಎಸ್ಪಿ ಪ್ರಧಾನ ಕಾರ್ಯದರ್ಶಿ ನಾಗರಾಜ್, ಶಂಕರಪ್ಪ, ತಿಪ್ಪೇಸ್ವಾಮಿ, ಮಲೆರಂಗಯ್ಯ ಸಮುದಾಯದ ಎಲ್ಲ ಮುಖಂಡರು ಹಾಜರಿದ್ದರು. ಎಲ್ಲರ ಸಮ್ಮುಖದಲ್ಲಿ ಸಭೆ ಯಶಸ್ವಿಗೊಂಡಿತು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.